ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕೆ ಮೀನ್ಸ್ ಕ್ಲಸ್ಟರಿಂಗ್ ಪ್ರಾಬ್ಲಮ್ ನ ಈಸಿಯಾಗಿ ಸಾಲ್ವ್ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಸೊ ಈಗ ಪ್ರಾಬ್ಲಮ್ ನ ನೋಡೋಣ. ಸೊ ಏನ್ ಕೊಟ್ಟಿದ್ದಾರೆ, ಕನ್ಸಿಡರ್ ದ ಫಾಲೋಯಿಂಗ್ ಡೇಟಾ ಸೆಟ್ ಅಂಡ್ ಕ್ಲಸ್ಟರ್ ಇಟ್ ಯೂಸಿಂಗ್ ಕೆ ಮೀನ್ಸ್ ಕ್ಲಸ್ಟರಿಂಗ್ ಅಲ್ಗಾರಿದಮ್ with initial values of the object 2 and 5 with coordinates 4, 6 and 12, 4. ನೋಡಿ, ಕೆ ಮೀನ್ಸ್ ಕ್ಲಸ್ಟರಿಂಗ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅವು ಯಾವುದೇ ಕೋಆರ್ಡಿನೇಟ್ಸ್ ಇದ್ರೂ ನಮಗೆ ಫೈನಲ್ ವ್ಯಾಲ್ಯೂ ಸೆಂಟ್ರಾಯ್ಡ್ ಅಲ್ಲಿ ಇರುತ್ತೆ. ಅಂದ್ರೆ ಇಟ್ ಈಸ್ ಎ ಸೆಂಟ್ರಾಯ್ಡ್ ಬೇಸ್ ಅಲ್ಗಾರಿದಮ್ ಆಗಿರೋದ್ರಿಂದ ಕ್ಲಸ್ಟರ್ ಆದ್ಮೇಲೆ ಅವುಗಳ ಅಷ್ಟು ವ್ಯಾಲ್ಯೂನ ಕನ್ಸಿಡರ್ ಮಾಡಿ ಒಂದು ಸೆಂಟ್ರಾಯ್ಡ್ ರೀತಿ ಮಾಡಿಬಿಟ್ಟು ಆ ವ್ಯಾಲ್ಯೂಗೆ ಇಡ್ತಾ ಹೋಗ್ತೀವಿ. ಸೊ ಇವಾಗ ಏನಾಯ್ತು, ಇದು ಒಂದು ಸೆಂಟ್ರಾಯ್ಡ್ ಆಯ್ತು, ಸೆಂಟ್ರಾಯ್ಡ್ 1 ಅಂತ ಅನ್ಕೊಳ್ಳಿ, ಸೆಂಟ್ರಾಯ್ಡ್ 1 ಮತ್ತೆ ಸೆಂಟ್ರಾಯ್ಡ್ 2. ಸೊ ಇವಾಗ ಸೆಂಟ್ರಾಯ್ಡ್ 1 ಸೆಂಟ್ರಾಯ್ಡ್ 2 ಈ ಸೆಂಟ್ರಾಯ್ಡ್ ಸುತ್ತ ಏನಿರುತ್ತೆ, ಬೇರೆ ಬೇರೆ ಕೋಆರ್ಡಿನೇಟ್ಸ್ ಗಳು ಇರುತ್ತೆ. ಸೊ ಇವಾಗ ಇದು ಸೆಂಟ್ರಾಯ್ಡ್ ಅಂದ್ರೆ ಮಧ್ಯದ ವ್ಯಾಲ್ಯೂ. ಸೊ ಇವೆಲ್ಲದ್ರದ್ದು ಕೂಡ ಆವರೇಜ್ ಅನ್ನ ತಗೊಂಡು ಸೆಂಟ್ರಾಯ್ಡ್ ವ್ಯಾಲ್ಯೂನ ನಾವು ಕಂಡುಹಿಡಿದಿರ್ತೀವಿ. ಸೊ ಇದು ಅಷ್ಟನ್ನು ಸೇರಿಸಿ ಏನಂತ ಕರಿತೀವಿ, ಕ್ಲಸ್ಟರ್ ಅಂತ ಕರಿತೀವಿ. ಈಗ ಸೆಂಟ್ರಾಯ್ಡ್ 1ನ ಸುತ್ತಮುತ್ತ ಇರುವಂತದ್ದನ್ನೆಲ್ಲ ಏನಂತ ಕರಿತೀವಿ, ಕ್ಲಸ್ಟರ್ 1. ನೆಕ್ಸ್ಟ್ ಸೆಂಟ್ರಾಯ್ಡ್ 2 ಸುತ್ತಮುತ್ತ ಇರುವಂತದ್ದನ್ನ ನಾವು ಕ್ಲಸ್ಟರ್ 2 ಅಂತ ಕನ್ಸಿಡರ್ ಮಾಡೋಣ. ಈಗ ಎರಡು ಸೆಂಟ್ರಾಯ್ಡ್ ಕೊಟ್ಟಿರೋದ್ರಿಂದ ಎರಡು ಕ್ಲಸ್ಟರ್ಗಳು ಬರೀ ಕ್ಲಸ್ಟರ್ 1 ಕ್ಲಸ್ಟರ್ 2. ಈಗ ಸ್ಯಾಂಪಲ್ ಡೇಟಾನ ಅವರು ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ, ಸ್ಯಾಂಪಲ್ ಡೇಟಾ. ಸೊ ಸ್ಯಾಂಪಲ್ ಡೇಟಾದಲ್ಲಿ ಎಷ್ಟು ಆಬ್ಜೆಕ್ಟ್ಸ್ ಇರೋದು, 1 2 3 4 5. ಸೊ 1 2 3 4 5 5 ಆಬ್ಜೆಕ್ಟ್ಸ್ ಇದೆ. ಈ 5 ಆಬ್ಜೆಕ್ಟ್ಸ್ ಗಳಲ್ಲಿ ಎಷ್ಟು ಕ್ಲಸ್ಟರ್ 1 ಗೆ ಸೇರುತ್ತೆ, ಕ್ಲಸ್ಟರ್ 2 ಗೆ ಸೇರುತ್ತೆ ಅಂತ ನೋಡ್ತಾ ಹೋಗ್ಬೇಕು. ಸೊ ಇವಾಗ ಇನಿಷಿಯಲ್ ಸೆಂಟ್ರಾಯ್ಡ್ಸ್ ಏನು, 4, 6 ಅಂಡ್ 12, 4. ಇದು ನೆನಪಿರಲಿ. ಈಗ ಯಾವುದೇ ಒಂದು ಕೋಆರ್ಡಿನೇಟ್ ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, x, y ಆ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಇವಾಗ ಮೊದಲನೇ ಆಬ್ಜೆಕ್ಟ್, ಸೊ ಮೊದಲನೇ ಆಬ್ಜೆಕ್ಟ್ ಅನ್ನ ನೋಡಿದ್ರೆ ಏನು, 2, 4. ಸೊ ಅದರಲ್ಲಿರುವಂತಹ ಕೋಆರ್ಡಿನೇಟ್ ಏನು, 2, 4. ಇವಾಗ ನಾನೇನ್ ಮಾಡ್ಬೇಕು ಅಂತಂದ್ರೆ ಈ 2, 4 ಅನ್ನ ನಮಗಿರುವಂತಹ ಎರಡು ಸೆಂಟ್ರಾಯ್ಡ್, ಯಾಕಂದ್ರೆ ಈ ಕ್ಲಸ್ಟರ್ ಸೇರುತ್ತೋ ಈ ಕ್ಲಸ್ಟರ್ ಸೇರುತ್ತೋ ನನಗೆ ಗೊತ್ತಿಲ್ಲ, ಯಾವ್ದಕ್ಕೆ ಸೇರುತ್ತೆ ಅಂತ ನಾವೇ ಕಂಡುಹಿಡಿಬಹುದು, ಈ ಸೆಂಟ್ರಾಯ್ಡ್ಸ್ ಗಳನ್ನ ಯೂಸ್ ಮಾಡಿಕೊಂಡು. ಸೊ ಏನ್ ಮಾಡ್ಬೇಕು, 4, 6 ನ ಯೂಸ್ ಮಾಡ್ಕೊಂಡು ಒಂದ್ಸಲಿ, ಮತ್ತೆ 12, 4 ನ ಯೂಸ್ ಮಾಡ್ಕೊಂಡು ಒಂದ್ಸಲಿ ಏನ್ ಮಾಡ್ಬೇಕು, ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿಬೇಕು. ಸೊ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿದಾಗ ಯಾವ್ದ್ರ ಹತ್ರ ಇರುತ್ತೆ ಅಂದ್ರೆ ಕಡಿಮೆ ವ್ಯಾಲ್ಯೂ ಯಾವ್ದಕ್ಕೆ ಬರುತ್ತೆ, ಡಿಸ್ಟೆನ್ಸ್ ಕಡಿಮೆ ಇದ್ರೆ ಹತ್ರ ಇದೆ ಅಂತ ಅಲ್ವಾ, ಯಾವ್ದ್ರ ಹತ್ರ ಇರುತ್ತೆ ಆ ಕ್ಲಸ್ಟರಿಗೆ ಹೋಗಿ ಸೇರುತ್ತೆ. ಸೊ ಪ್ರಾಬ್ಲಮ್ ಮಾಡೋಣ. ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಹೇಗೆ ಕಂಡುಹಿಡಿಯೋದು, ರೂಟ್ ಆಫ್ x2 - x1. ಸೊ ಇದನ್ನ x1 y1 ಅಂತ ಅನ್ಕೊಳ್ಳಿ, x1 y1, ಇದು x2 y2 ಅಂತ. ಇವಾಗ ಇವೆರಡನ್ನ ಕನ್ಸಿಡರ್ ಮಾಡ್ತೇವೆ, 2, 4 and 4, 6 ಕ್ಲಸ್ಟರ್ 1 ಹೌದೋ ಅಲ್ವೋ ಅಂತ ನೋಡೋದಕ್ಕೆ. ಈಗ x2 - x1 4 - 2 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 6 - 4 ಹೋಲ್ ಸ್ಕ್ವೇರ್. ಸೊ ವ್ಯಾಲ್ಯೂ ಏನಾಗುತ್ತೆ, 4 - 2 is 2, ರೂಟ್ ಆಫ್ 2 ಸ್ಕ್ವೇರ್ ಪ್ಲಸ್ 6 - 4 is 2. ಸೊ 2 ಸ್ಕ್ವೇರ್ ವ್ಯಾಲ್ಯೂ ಏನಾಗುತ್ತೆ, ರೂಟ್ ಆಫ್ 2 ಸ್ಕ್ವೇರ್ ಅಂದ್ರೆ 4, 4 + 4 is 8, ರೂಟ್ ಆಫ್ 8 is 2.8. ಇವಾಗ ಏನಾಯ್ತು, ಮೊದಲನೇ ಕ್ಲಸ್ಟರಿನ ಸೆಂಟ್ರಾಯ್ಡ್ ನ ಯೂಸ್ ಮಾಡಿಕೊಂಡು ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಫೈಂಡ್ ಮಾಡಿದಾಗ 2.8 ಬಂತು. ಅದೇ ಇವಾಗ ಎರಡನೇ ಸೆಂಟ್ರಾಯ್ಡ್ ಅನ್ನ ಯೂಸ್ ಮಾಡಿಕೊಂಡು ಫೈಂಡ್ ಮಾಡೋಣ. ಸೊ ಅವಾಗ ಏನಾಗುತ್ತೆ, x1 y1 ಇವೇ ಇರ್ತವೆ, ಇದು x2 y2 ಆಗುತ್ತೆ. ರೂಟ್ ಆಫ್ x2 - x1 12 - 2 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 4 - 4 ಸೊ ಇದರ ವ್ಯಾಲ್ಯೂ ಏನಾಗುತ್ತೆ, ರೂಟ್ ಆಫ್ 12 - 2 ಅಂತಂದ್ರೆ 10 ಸ್ಕ್ವೇರ್ ಪ್ಲಸ್ 4 - 4 is 0 ಸ್ಕ್ವೇರ್. ಸೊ ರೂಟ್ ಆಫ್ 10 ಸ್ಕ್ವೇರ್ ಅಂತ ಅಂದ್ರೆ ಸ್ಕ್ವೇರು ರೂಟು ಕ್ಯಾನ್ಸಲ್ ಆಯ್ತು. ಸೊ ಎಷ್ಟಾಯ್ತು, 10 ಸ್ಕ್ವೇರ್ ಅಂದ್ರೆ 100, ರೂಟ್ ಆಫ್ 100 ಕೂಡ 10. ಸೊ ಅದಕ್ಕೆ ಏನ್ ಮಾಡಿದೆ, ರೂಟು ಮತ್ತೆ ಸ್ಕ್ವೇರ್ ನ ಕ್ಯಾನ್ಸಲ್ ಮಾಡಿದೆ. ಈಗ ನೋಡಿ ಇದು 10 ಬಂದಿದೆ ಎರಡನೇ ಸೆಂಟ್ರಾಯ್ಡ್ ತಗೊಂಡಾಗ, ಮೊದಲನೇ ಸೆಂಟ್ರಾಯ್ಡ್ ತಗೊಂಡಾಗ 2.8, ಎರಡರಲ್ಲಿ ಕಡಿಮೆ ಯಾವುದು, ಸೊ 2.8 ಏನಾಗುತ್ತೆ, ಸೆಂಟ್ರಾಯ್ಡ್ 1 ಇರುವಂತ ಕ್ಲಸ್ಟರ್ ಯಾವುದು, ಕ್ಲಸ್ಟರ್ 1 ಗೆ ಸೇರುತ್ತೆ. ಯಾವುದು, 2, 4. ಮೊದಲನೇ ಆಬ್ಜೆಕ್ಟ್ 2, 4 ಯಾವ್ದಕ್ಕೆ ಸೇರಿತು, ಕ್ಲಸ್ಟರ್ 1 ಗೆ ಸೇರಿತು. ಎರಡನೇ ಕ್ಲಸ್ಟರ್ ಯಾವುದು, 4, 6. ಸೊ ಅದ್ರ ಜೊತೆ ಫಸ್ಟ್ ಸೆಂಟ್ರಾಯ್ಡ್ ಯಾವುದು, 4, 6. ನೋಡಿ ಆಲ್ರೆಡಿ 4, 6 ಸೆಂಟ್ರಾಯ್ಡ್ ಆಗಿದೆ ಅಂತ ಅಂದ್ರೆ ನಮಗೆ ಈ 4, 6 ಎಲ್ಲಿರುತ್ತೆ, ನೋಡಿ
4,6 ಏನು ಕಂಡುಹಿಡಬೇಕಿತ್ತಲ್ಲ ಏನ್ರಪ್ಪ, ಆದರೆ ಸೆಂಟ್ರಾಯ್ಡೇ ಅದಾಗಿದೆ. 4.6 ಸೆಂಟ್ರಾಯ್ಡ್ ಆಗಿರೋದ್ರಿಂದ ಕ್ಲಸ್ಟರ್ 1ಗೆ ಸೇರುತ್ತೆ 4.6. ಸೊ ಅದನ್ನೇನು ಕಂಡುಹಿಡಿಯುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಮೂರನೇದು 6,8. 6,8. ಸೊ 6,8 ನ ಫಸ್ಟು ಯಾವುದ್ರ ಜೊತೆ ಕಂಪೇರ್ ಮಾಡಬೇಕು, ಸೆಂಟ್ರಾಯ್ಡ್ 1. ಸೊ 4,6 ಮತ್ತೆ 6,8 ನ ಇನ್ನೊಂದು ಸೆಂಟ್ರಾಯ್ಡ್ ಯಾವುದು 12,4 ಜೊತೆನೂ ಮಾಡೋಣ. ಇವಾಗ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಏನಾಗುತ್ತೆ, ರೂಟ್ ಆಫ್ x2 - x1 4 - 6 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 6 - 8 ಹೋಲ್ ಸ್ಕ್ವೇರ್ 6 - 8 ಹೋಲ್ ಸ್ಕ್ವೇರ್. ಸೊ ಇವಾಗ ಏನಾಗುತ್ತೆ, ರೂಟ್ ಆಫ್ 4 - 6 ಏನಾಗುತ್ತೆ -2. ಸೊ -2 ನ ಸ್ಕ್ವೇರ್ ಮಾಡಿದ್ರೆ ಏನಾಯ್ತು +4. ಸೊ ಒಳಗಡೆ ಏನಾದರೂ ಮೈನಸ್ ಇದ್ರೆ ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ ಪ್ಲಸ್ ಆಗುತ್ತೆ. ಸೊ ಅದಕ್ಕೆ 4 - 6 ಇಸ್ -2. -2 ನ ಸ್ಕ್ವೇರ್ ಮಾಡಿದಾಗ +4. ನೆಕ್ಸ್ಟ್ ಇದು ಕೂಡ ಅಷ್ಟೇ ಸೇಮ್ +4 ಆಗುತ್ತೆ. ಸೊ ರೂಟ್ 8 ನ ವ್ಯಾಲ್ಯೂ ಏನು 2.8. ನೆಕ್ಸ್ಟ್ ಇದಕ್ಕೆ ರೂಟ್ ಆಫ್ x2 - x1 12 - 6 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 4 - 8 ಹೋಲ್ ಸ್ಕ್ವೇರ್. ಸೊ ವ್ಯಾಲ್ಯೂ ಏನಾಗುತ್ತೆ, ರೂಟ್ ಆಫ್ 12 - 6 ಇಸ್ 6 ಸ್ಕ್ವೇರ್ ಪ್ಲಸ್ 4 - 8 ಈಸ್ -4 ಹೋಲ್ ಸ್ಕ್ವೇರ್. ಸೊ ಮೈನಸ್ ಇದ್ರೂ ಕೂಡ ಅದು ಪ್ಲಸ್ ಆಗ್ತಾ ಹೋಗುತ್ತೆ. 6 × 6 = 36 ಪ್ಲಸ್ 4 × 4 = 60. ಸೊ ವ್ಯಾಲ್ಯೂ ಏನಾಗುತ್ತೆ, ರೂಟ್ ಆಫ್ 52. ರೂಟ್ ಆಫ್ 52 ವ್ಯಾಲ್ಯೂ ಏನು ಬಂತು 7.2. ಈಗ ಇಲ್ಲಿ 2.8 ಇದೆ, 7.2 ಇದೆ, ಯಾವ್ದು ಚಿಕ್ಕದು? ಸೊ 2.8 ಅಂದ್ರೆ ಮೊದಲನೇ ಸೆಂಟ್ರಾಯ್ಡ್ 4,6 ಗೆ ಸೇರುತ್ತೆ. ಯಾವುದು 6,8 ಆಬ್ಜೆಕ್ಟ್ ಯಾವುದು ಥರ್ಡ್ ಆಬ್ಜೆಕ್ಟಿನ 6,8 ಇರುವಂತಹ ಕೋಆರ್ಡಿನೇಟ್ಗಳು ಹೋಗ್ಬಿಟ್ಟು ಕ್ಲಸ್ಟರ್ 1ಗೆ ಸೇರ್ತಾ ಹೋಗುತ್ತೆ. ಯಾಕೆ ಸೆಂಟ್ರಾಯ್ಡ್ 1 ಕ್ಲಸ್ಟರ್ 1ಗೆ ಬಿಲಾಂಗ್ ಆಗಿರೋದು. ನೆಕ್ಸ್ಟ್ ಫೋರ್ತ್ ಆಬ್ಜೆಕ್ಟ್ 10,4 ಯಾವುದ್ರ ಜೊತೆ 10,4 ಅಂಡ್ ಮೊದಲನೇ ಸೆಂಟ್ರಾಯ್ಡ್ 4,6 10,4 ಅಂಡ್ ಎರಡನೇ ಸೆಂಟ್ರಾಯ್ಡ್ 12,4. ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿ. x2 - x1 4 - 10 ಹೋಲ್ ಸ್ಕ್ವೇರ್ ಪ್ಲಸ್ 6 - 4 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಇದಕ್ಕೇನಾಗುತ್ತೆ, ರೂಟ್ ಆಫ್ 12 - 10 ಹೋಲ್ ಸ್ಕ್ವೇರ್ ಪ್ಲಸ್ 4 - 4 ಹೋಲ್ ಸ್ಕ್ವೇರ್. ಈಗ ವ್ಯಾಲ್ಯೂ ಏನಾಗುತ್ತೆ, 4 - 10 is -6. ಸೊ -6 ಹೋಲ್ ಸ್ಕ್ವೇರ್ ಪ್ಲಸ್ 6 - 4 is 2. ಸೊ 2 ಸ್ಕ್ವೇರ್. ಏನಾಗುತ್ತೆ ಇದ್ರ ವ್ಯಾಲ್ಯೂ -6 ಇದ್ದಿದ್ದು ಕೂಡ ಸ್ಕ್ವೇರ್ ಆಗಿರೋದ್ರಿಂದ ಪ್ಲಸ್ ಆಗುತ್ತೆ. -6 × -6 ಮೈನಸ್ ಇಂಟು ಮೈನಸ್ ಪ್ಲಸ್ ಅಲ್ವಾ, ಆ ರೀತಿ 6 × 6 = 36 ಪ್ಲಸ್ 2 × 2 = 4. ರೂಟ್ 40 36 ಪ್ಲಸ್ 4 ಎಷ್ಟು 40. ರೂಟ್ 40 is equal to 6.3. ನೆಕ್ಸ್ಟ್ ಇದರ ವ್ಯಾಲ್ಯೂ ಏನಾಗುತ್ತೆ, ರೂಟ್ ಆಫ್ 12 - 10 is 2 ಹೋಲ್ ಸ್ಕ್ವೇರ್ ಪ್ಲಸ್ 4 - 4 is 0. ಸೊ ರೂಟ್ ಆಫ್ 2 × 2 = 4. ಸೊ 4 ಇನ ರೂಟ್ ವ್ಯಾಲ್ಯೂ ಏನು 2 ಆಗಿರುತ್ತೆ. ಇವಾಗ 2 ಚಿಕ್ಕದ 6.3 ಚಿಕ್ಕದ 2 ಚಿಕ್ಕದು. ಸೊ ಯಾವ ಸೆಂಟ್ರಾಯ್ಡ್ 12.4 ಸೆಂಟ್ರಾಯ್ಡ್. ಕ್ಲಸ್ಟರ್ ಯಾವುದು ಸೆಕೆಂಡ್ ಕ್ಲಸ್ಟರ್ 10,4. ನಾಲ್ಕನೇ ಆಬ್ಜೆಕ್ಟಿನ ಕೋಆರ್ಡಿನೇಟ್ಸ್ ಏನು 10,4. ನೆಕ್ಸ್ಟ್ ಐದನೇ ಆಬ್ಜೆಕ್ಟ್ 12,4 ಇದೆ. ಸೊ ಸೆಂಟ್ರಾಯ್ಡ್ ವ್ಯಾಲ್ಯೂ ಏನು ಎರಡನೇ ಕ್ಲಸ್ಟರ್ದು 12,4. ಸೊ ಅದನ್ನ ಡೈರೆಕ್ಟ್ ಆಗಿ ಬರೆಯೋಣ 12,4. ಈಗ ನ್ಯೂ ಸೆಂಟ್ರಾಯ್ಡ್ ವ್ಯಾಲ್ಯೂನ ಕಂಡುಹಿಡಿಯಬೇಕು. ನ್ಯೂ ಸೆಂಟ್ರಾಯ್ಡ್ ಎರಡು ಕ್ಲಸ್ಟರ್ಗಳಿಗೂ ನ್ಯೂ ಸೆಂಟ್ರಾಯ್ಡ್. ಸೊ ಮೊದಲನೇ ಕ್ಲಸ್ಟರ್ ಎರಡನೇ ಕ್ಲಸ್ಟರ್. ಸೊ ಮೊದಲನೇ ಕ್ಲಸ್ಟರ್ಗೆ ಫಸ್ಟ್ 4,6 ಇತ್ತು, ಎರಡನೇದಕ್ಕೆ 12,4 ಇತ್ತು. ಇವಾಗ ನೋಡೋಣ ಮೊದಲನೇ ಕ್ಲಸ್ಟರ್ಗೆ ಕಂಡುಹಿಡಿತೀರಾ, ಎಕ್ಸ್ ಮತ್ತೆ ವೈ ಎರಡು ಕೋಆರ್ಡಿನೇಟ್ಸ್ ಬೇಕಲ್ಲ. ಸೊ ಹೇಗೆ ಬರೆಯೋದು, x, y ಈ ರೀತಿ ಅಲ್ಲ ಸೆಂಟ್ರಾಯ್ಡ್ ನ ಬರೆಯೋದು. ಸೊ ಎಕ್ಸ್ ವ್ಯಾಲ್ಯೂ ಬೇಕು ಅಂತ ಅಂದ್ರೆ ಏನ್ ಮಾಡಬೇಕು, ಎಕ್ಸ್ ಬಾರ್ ಅಂತಂದ್ರೆ ಇವಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿ. ಎಕ್ಸ್ ವ್ಯಾಲ್ಯೂಸ್ ಏನೇನಿದೆ 2 + 4 + 6 ಡಿವೈಡೆಡ್ ಬೈ ಎಷ್ಟು 1 2 3. ನೆಕ್ಸ್ಟ್ y ಗೆ ಏನಾಗುತ್ತೆ 4 + 6 + 8 4 + 6 + 8 ಡಿವೈಡೆಡ್ ಬೈ 3. ಸೊ ವ್ಯಾಲ್ಯೂ ಏನು 6 × 4 = 12 12/3 ಅಂತಂದ್ರೆ 4. ನೆಕ್ಸ್ಟ್ 8 + 6 is 14 14 + 4 is 18 18/3 is 6. ಸೊ ಇವಾಗ ಹೊಸ ವ್ಯಾಲ್ಯೂ ಏನು ಬಂತು 4,6 ಹೊಸ ಸೆಂಟ್ರಾಯ್ಡ್ ವ್ಯಾಲ್ಯೂ 4,6. ಹಳೆದು ಕೂಡ ಸೇಮ್ ಇದೆ, ಏನು ಚಿಂತೆ ಇಲ್ಲ. ಇವಾಗ ಯಾವುದರಲ್ಲಿ ಕ್ಲಸ್ಟರ್ 1 ಅಲ್ಲಿ
ನೆಕ್ಸ್ಟ್ ಕ್ಲಸ್ಟರ್ 2. ಸೊ ಕ್ಲಸ್ಟರ್ 2 ಕೂಡ ಸೇಮ್ ಸೆಂಟ್ರಾಯ್ಡ್ ನ ಕಂಡುಹಿಡಿಯಿರಿ. 10 plus 12 x ವ್ಯಾಲ್ಯೂ 10 plus 12 divided by 2 ಎರಡು ವ್ಯಾಲ್ಯೂಸ್ ಇರೋದು. ನೆಕ್ಸ್ಟ್ 4 plus 4 divided by 2. ಸೊ 12 plus 10 is 22 divided by 2 ಅಂತಂದ್ರೆ 11. ನೆಕ್ಸ್ಟ್ 4 plus 4 is 8 divided by 2 ಅಂತಂದ್ರೆ 4. ಸೊ ಏನು ಬಂತು ಸೆಂಟ್ರಾಯ್ಡ್ ವ್ಯಾಲ್ಯೂ 11,4. ನೋಡಿ ಕಂಪೇರ್ ಮಾಡಿ, ಇವೆರಡನ್ನು ಕಂಪೇರ್ ಮಾಡಿದ್ರೆ 4,6 4,6 ಕರೆಕ್ಟ್ ಇದೆ. ಆದರೆ ಸೆಂಟ್ರಾಯ್ಡ್ 2 ಅಲ್ಲಿ ಏನಾಗಿದೆ, ಇಲ್ಲಿ 11.4 ಬಂದಿದೆ, ಇಲ್ಲಿ 12.4 ಬಂದಿದೆ. ಸೊ ಏನಾಯ್ತು, ಮಿಸ್ ಮ್ಯಾಚ್ ಆಯಿತು. ಇವಾಗ ಏನು ಮಾಡಬೇಕು, ಮತ್ತೆ ಸಾಲ್ವ್ ಮಾಡಬೇಕು. ಸೊ ಮತ್ತೆ ಹೇಗೆ ಸಾಲ್ವ್ ಮಾಡಬೇಕು, ಈ ಕ್ಲಸ್ಟರ್ಗಳನ್ನು ಕನ್ಸಿಡರ್ ಮಾಡಬೇಕು. ಸೇಮ್ ಪ್ರೋಸೆಸ್, ಸೇಮ್ ಇದೇ ತರ ಕ್ಲಸ್ಟರ್ 1 ಕ್ಲಸ್ಟರ್ 2 ಅಂತ ಬರ್ಕೋಬೇಕು. ಮತ್ತೆ ಸೆಂಟ್ರಾಯ್ಡ್ ವ್ಯಾಲ್ಯೂ ಅವಾಗಲೇ ಏನು ಮಾಡ್ತಾ ಇದ್ದು, ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಕಂಡುಹಿಡಿಯೋದಕ್ಕೆ ಇವೆರಡನ್ನ ತಗೊಂತ ಇದ್ದು. ಇವಾಗ ಏನು ಮಾಡಬೇಕು, ಇವೆರಡನ್ನ ತಗೋಬೇಕು. ಈಗ ಮೊದಲನೇ ಆಬ್ಜೆಕ್ಟ್ 2,4 ಅಂಡ್ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಯಾವುದಕ್ಕೆ, ಮೊದಲನೇ ಸೆಂಟ್ರಾಯ್ಡ್ ಎರಡನೇ ಸೆಂಟ್ರಾಯ್ಡ್ ಅಪ್ಡೇಟೆಡ್ ಆಗಿದೆಯಲ್ಲ ಹೊಸದು, ಅದು 4,6. ನೆಕ್ಸ್ಟ್ 2,4 ಅಂಡ್ 11,4. ಸೊ ವ್ಯಾಲ್ಯೂ ಏನಾಗುತ್ತೆ, 4 minus 2 is 2 square plus 6 minus 4 is 2 square. So root of 2 square ಅಂದ್ರೆ 4 plus 4 is 8, root of 8 which is equal to 2.8. Next ಇದಕ್ಕೆ ಏನಾಗುತ್ತೆ, x2 minus x1 11 minus 2 is 9 square plus y2 minus y1 4 minus 4 which is equal to 0. So ಏನಾಯಿತು, root 9 square, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ 9. ಇವಾಗ 2.89 ಇವೆರಡರಲ್ಲಿ ಚಿಕ್ಕ ವ್ಯಾಲ್ಯೂ ಯಾವುದು, 2.8. ಯಾವ್ದು ಕ್ಲಸ್ಟರ್ ಜೊತೆ ಕಂಪೇರ್ ಮಾಡಿದ್ದು ನೋಡಿ, ಮೊದಲನೇ ಸೆಂಟ್ರಾಯ್ಡ್ 4,6 ಜೊತೆ, ಅಂದ್ರೆ ಕ್ಲಸ್ಟರ್ 1 ಯಾವುದು 2,4. ಆಬ್ಜೆಕ್ಟಿನ ಸೆಂಟ್ರಾಯ್ಡ್ ಅಂತ ಬರಬೇಕು, ಆಬ್ಜೆಕ್ಟಿನ ಕೋಆರ್ಡಿನೇಟ್ಸ್ ಗಳನ್ನ ಇಲ್ಲಿಗೆ ಬರೀತಾ ಹೋಗ್ಬೇಕು. ನೆಕ್ಸ್ಟ್ 4,6. ಸೊ 4,6 ನ ಕಂಡುಹಿಡಿಬೇಕು. ಎರಡನೇ ಆಬ್ಜೆಕ್ಟ್ 4,6 ನಮ್ಮ ಹೊಸ ಸೆಂಟ್ರಾಯ್ಡ್ ಕೂಡ. ಸೊ ಏನ್ ಮಾಡಬಹುದು, ಡೈರೆಕ್ಟ್ ಆಗಿ ಬರೀಬಹುದು 4,6 ಯಾವುದು ಎರಡನೇ ಆಬ್ಜೆಕ್ಟಿನ ಕೋಆರ್ಡಿನೇಟ್ಸ್ 4,6. ನೆಕ್ಸ್ಟ್ 6,8 ಅಂಡ್ ಮೊದಲನೇ ಸೆಂಟ್ರಾಯ್ಡ್ ಯಾವುದು 4,6 ಅಂಡ್ ಎರಡನೇ ಸೆಂಟ್ರಾಯ್ಡ್ ಯಾವುದು 11,4. ಇವಾಗ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಿ. x2 minus x1 4 minus 6 is minus 2 whole square plus 6 minus 8 is minus 2 ಅಂದ್ರೆ minus 2 whole square. ಸೊ ಇವಾಗ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 2 2s are 4 plus 2 2s are 4, root 8 ವ್ಯಾಲ್ಯೂ ಏನು 2.8. ನೆಕ್ಸ್ಟ್ 6,8 ಮತ್ತೆ 11,4 ಯೂಕ್ಲಿಡಿಯನ್ ಡಿಸ್ಟೆನ್ಸ್ಗೆ x2 minus x1 11 minus 6 is 5 whole square plus 4 minus 8, so minus 4 whole square. So value ಏನಾಗುತ್ತೆ, root of 5 5s are 25 plus 4 4s are 16 which is equal to root of 6 11 1 carry 2 3 4 41, root 41 which is equal to 6.4. ಈಗ 2.8 ಚಿಕ್ಕದ 6.4 ಚಿಕ್ಕದ 2.8. ಸೊ 2.8 ಅಂತಂದ್ರೆ ಯಾವುದು ಸೆಂಟ್ರಾಯ್ಡ್, ಮೊದಲನೇ ಸೆಂಟ್ರಾಯ್ಡ್ ಅಂದ್ರೆ ಮೊದಲನೇ ಕ್ಲಸ್ಟರ್ ಅಲ್ಲಿ ಆಬ್ಜೆಕ್ಟಿನ ಕೋಆರ್ಡಿನೇಟ್ಸ್ ಬರಬೇಕು, ಆಬ್ಜೆಕ್ಟಿನ ಕೋಆರ್ಡಿನೇಟ್ಸ್. ಈಗ ನಾಲ್ಕನೇದು 10,4 ಅಂಡ್ ಮೊದಲನೇ ಸೆಂಟ್ರಾಯ್ಡ್ ಏನು 4,6 10,4 ಅಂಡ್ 11,4. ಈಗ x2 minus x1 4 minus 10. So 4 minus 10 is minus 6 whole square plus 6 minus 4 which is equal to minus 2 whole square. ಅಲ್ಲ 6 minus 4 ಅಂದ್ರೆ plus 2. So ಇವಾಗ ಏನಾಗುತ್ತೆ, minus into minus plus 6 6 are 36 plus 2 2s are 4, root 40. So root 40 value ಏನಾಗುತ್ತೆ 6.3. ನೆಕ್ಸ್ಟ್ 10,4 11,4. So 11 ಅಂದ್ರೆ x2 minus x1 11 minus 10 is 1 square plus 4 minus 4 y2 minus y 4 minus 4 is 0. So root of 1 square root cancel 1. So 1 ಚಿಕ್ಕದ 6.3 ಚಿಕ್ಕದ 1. ಸೊ ಯಾವ ಸೆಂಟ್ರಾಯ್ಡ್ ಯೂಸ್ ಮಾಡೋದು, ಎರಡನೇ ಸೆಂಟ್ರಾಯ್ಡ್ 11,4 ಅಂದ್ರೆ ಕ್ಲಸ್ಟರ್ 2. ಯಾವುದೊಂದು ಬರೀಬೇಕು, ಈ ನಾಲ್ಕನೇ ಆಬ್ಜೆಕ್ಟಿನ ಕೋಆರ್ಡಿನೇಟ್ಸ್ 10,4.
ನೆಕ್ಸ್ಟ್ 12,4 and 11,4 ಸಾರಿ 12,4 and ಮೊದಲನೇ ಸೆಂಟ್ರಾಯ್ಡ್ ಏನು 4,6 ನೆಕ್ಸ್ಟ್ 12,4 and 11,4 ಈಗ ವ್ಯಾಲ್ಯೂ ಏನು ಬರುತ್ತೆ x2 minus x1 root of 4 minus 12 is minus 8 whole square plus 6 minus 4 is 2 square. 8 8s are 64 plus 2 2s are 4 which is equal to root 68. Root 68 value ಏನು 8.2. Next ಇದ್ರದ್ದು root of 11 minus 12 is 1 whole square plus 4 minus 4 is 0. So root of 1 square ಅಂದ್ರೆ square root cancel 1 ಬಂತು. ಇವಾಗ 1 ಚಿಕ್ಕದ 8.2 ಚಿಕ್ಕದ 1 ಚಿಕ್ಕದ 8.2 ಚಿಕ್ಕದ 1. ಸೊ 1 ಅಂತಂದ್ರೆ ಯಾವ ಸೆಂಟ್ರಾಯ್ಡ್ ಯೂಸ್ ಮಾಡಿರೋದು 11.4 ಅಂತಂದ್ರೆ ಎರಡನೇ ಸೆಂಟ್ರಾಯ್ಡ್. ಸೊ ಎರಡನೇ ಕ್ಲಸ್ಟರ್ಗೆ ಹೋಗುತ್ತೆ ಯಾವುದು ಐದನೇದು ಕೋಆರ್ಡಿನೇಟ್ಗಳು 12,4 ಈಗ ಮತ್ತೆ ಸೆಂಟ್ರಾಯ್ಡ್ ವ್ಯಾಲ್ಯೂನ ಕಂಡುಹಿಡಿಯಿರಿ. ಮತ್ತೆ ನ್ಯೂ ಸೆಂಟ್ರಾಯ್ಡ್ ವ್ಯಾಲ್ಯೂ ಏನಾಗುತ್ತೆ ನೋಡಿ. ಈ ಕಾಲಮ್ ಇವಾಗ ಇದೆಲ್ಲ ಮಾಡಿದ್ದು. ಸೊ 2 + 4 + 6 ಡಿವೈಡೆಡ್ ಬೈ 3 ಯಾವುದು x ವ್ಯಾಲ್ಯೂ. ನೆಕ್ಸ್ಟ್ y ವ್ಯಾಲ್ಯೂ ಏನಾಗುತ್ತೆ 4 + 6 + 8 4 + 6 + 8 ಡಿವೈಡೆಡ್ ಬೈ 3 6 + 4 is 10 10 + 2 is 12 12 divided by 3 ಅಂತಂದ್ರೆ 4. ನೆಕ್ಸ್ಟ್ 6 + 8 is 14 14 + 4 is 18 sorry 6 + 8 is 14 14 + 4 is 18 18 by 3 ಎಷ್ಟು 6 4,6. ನೆಕ್ಸ್ಟ್ ಇದಕ್ಕೆ ಕ್ಲಸ್ಟರ್ 2ಗೆ ನೋಡಬೇಕಾದ್ರೆ 10 ಪ್ಲಸ್ x ವ್ಯಾಲ್ಯೂ ಏನಾಗುತ್ತೆ 10 plus 12 divided by 2 y value ಏನು 4 plus 4 divided by 2 4 plus 4 divided by 2. so 4 plus 4 ಅಂದ್ರೆ 8 by 2 ಅಂತಂದ್ರೆ 4. ನೆಕ್ಸ್ಟ್ 10 plus 12 ಅಂತಂದ್ರೆ 22 divided by 2 ಅಂತಂದ್ರೆ 11. ಇವಾಗ ನೋಡಿ, ಇವಾಗ ನಮಗೆ ಸಿಕ್ಕಿರುವಂತ ನ್ಯೂ ಸೆಂಟ್ರಾಯ್ಡ್ಗಳ ವ್ಯಾಲ್ಯೂ ಏನು 4,6 and 11,4. ಅದರ ಹಿಂದ್ಗಡೆ ಇದ್ದಿದ್ದಂತ ಸೆಂಟ್ರಾಯ್ಡ್ಗಳ ವ್ಯಾಲ್ಯೂ ಏನು 4,6 and 11,1. ಸೊ ಇವಾಗ ಹೊಸದಾಗಿ ಸಿಕ್ಕಿರುವಂತಹ ಸೆಂಟ್ರಾಯ್ಡ್ಗಳ ವ್ಯಾಲ್ಯೂ ಪ್ರೀವಿಯಸ್ ಆಗಿ ಸಿಕ್ಕಿದ್ದಂತ ಸೆಂಟ್ರಾಯ್ಡ್ ವ್ಯಾಲ್ಯೂ ಎರಡೂ ಕೂಡ ಸೇಮ್. ಸೊ ಸೇಮ್ ಆದಾಗ ಏನು ಮಾಡಬೇಕು, ಪ್ರೋಸೆಸ್ ಅನ್ನ ಸ್ಟಾಪ್ ಮಾಡಬೇಕು. ಸೊ ನಮಗೆ ಬೇಕಾಗಿದ್ದಂತಹ ಸೆಂಟ್ರಾಯ್ಡ್ಗಳ ವ್ಯಾಲ್ಯೂ ಏನು 4,6 and 11,4. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.